ಹಾಯ್, ಇವತ್ತು ನಾನು ಹೋಗ್ತಾ ಇರೋದು ಇಂಡಿಯಾದಲ್ಲೇ ಅತಿ ದೊಡ್ಡ ಎರಡನೇ ಗುಹೆ ಇದೆ ನೋಡಿ. ಬನ್ನಿ ಒಳಗಡೆ ಹೆಂಗೈತೆ ನೋಡೋಣ, ನಿಮಗೂ ತೋರಿಸ್ತೀನಿ. ನಾನು ಕೋಲಾರಲ್ಲಿ ನನ್ನ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀರಿ. ನಾವು ಹೋಗ್ತಾಯಿದ್ದು ಆಂಧ್ರ ಪ್ರದೇಶದಿಂದ ಬೆಳ್ಳಂ ಕೇವ್ಸ್ಗೆ. ಹೋಗ್ಬೇಕಾದ್ರೆ ನಮ್ಮ ದೇವ್ರು ಕಾಣಿಸಿದ್ರು, ನಮಸ್ಕಾರ ಹಾಕ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ರೆ. ಇದೇ ನೋಡಿ ಬೆಳ್ಳಂ ಕೇವ್ಸು ಎಂಟ್ರೆನ್ಸು ಒಳಗಡೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಒಂದು ಬುದ್ಧ ಟೆಂಪಲ್ ಸಿಗ್ತದೆ. ಅದನ್ನು ಹಂಗೆ ನೋಡಿಕೊಂಡು ನಾವು ಸ್ಟಾರ್ಟ್ ಮಾಡಿದೆವು ಟಿಕೆಟ್ ತೊಗೊಂಡು. ಇದೇ ನೋಡಿ ಸ್ಟಾರ್ಟಿಂಗ್ ಪಾಯಿಂಟು. ಒಳಗಡೆ ಕೆಳಗಡೆ ಇಳ್ದಿದ ತಕ್ಷಣ ಈ ಥರ ಕಾಣಿಸುತ್ತೆ. ಮತ್ತು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡೋಕ್ಕೆ. ಹೋಗ್ಬೇಕಾದ್ರೆ ನಮಗಿಂತ ಮುಂಚೆನೇ ಕೆಲವರೆಲ್ಲ ಬಂದು ನೋಡ್ತಾಯಿದ್ರು. ಇದಿರೋದು ಆಂಧ್ರ ಪ್ರದೇಶದ ಬೆಳ್ಳಂ ಅನ್ನೋ ವಿಲೇಜಲ್ಲಿ, ನಂದ್ಯಾಲ ಡಿಸ್ಟಿಕ್ಕು. ಕೋಲಾರ ಆರ್ ಬೆಂಗಳೂರಿಂದ ಬರಬೇಕಾದ್ರೆ ನಮಗೆ ಸ್ಟಾರ್ಟಿಂಗ್ ಸಿಗೋದು ತಾಡಪತ್ರಿ ಅನ್ನೋ ತಾಲೂಕು ಸಿಗುತ್ತೆ. ಆ ತಾಲೂಕಿಂದ 20 ಕಿಲೋಮೀಟ್ರ್ ಮುಂದೆ ಹೋದರೆ ಇದು ಸಿಗುತ್ತೆ. ಬನ್ನಿ ಫುಲ್ ವೀಡಿಯೋ ತೋರಿಸ್ತೀನಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಯಾರೂ ಬರೋಕ್ಕೆ ಹೋಗಬೇಡಿ ಸಿಂಗಲ್ಲಾಗಿ, ಯಾಕಂದರೆ ತುಂಬ ಭಯ ಆಗುತ್ತೆ. ಒಳಗಡೆ ಯಾರೂ ಇರೋಲ್ಲ. ತುಂಬ ಜನ ಇದ್ದರೆ ಓಕೆ, ಒಬ್ಬೊಬ್ಬರು ಯಾರೂ ಹೋಗೋಕ್ಕೆ ಹೋಗಬೇಡಿ. ಒಳಗಡೆ ಗಾಳಿ ಎಲ್ಲ ಜಾಸ್ತಿ ಇರೋಲ್ಲ, ತುಂಬ ಸೆಕೆ ಆಗುತ್ತೆ. ಅದಕ್ಕೆ ಸ್ವೆಟ್ರು ಏನು ಹಾಕೊಂಬರೋಕ್ಕೆ ಹೋಗಬೇಡಿ. ಅಲ್ಲೆಲ್ಲ ವೆಂಟಿಲೇಟರ್ ಇಟ್ಟಿದ್ದಾರೆ, ಬಟ್ ಗಾಳಿ ಸಾಕಾಗಲ್ಲ, ತುಂಬ ಸೆಕೆ ಆಗುತ್ತೆ ಒಳಗಡೆ ಎಲ್ಲ. ನೋಡಿ ಇವರು ಭಯ ಪಡ್ತಾಯಿದ್ದಾರೆ, ಒಳಗಡೆ ಯಾರೂ ಇಲ್ಲ. ನಾವು ಇವರೇ ಫಸ್ಟ್ ಹೋಗ್ತಾಯಿದ್ವಿ, ಇವರಿಂದ ನಾವು ಹೋಗ್ತಾಯಿದ್ದು. ಇವರು ಬರ್ತಾಯಿಲ್ಲ, ಸ್ಟಾಪ್ ಆಗ್ತಾಯಿದ್ದಾರೆ ಇಲ್ಲಿಗೆ. ನಮ್ಮ ಫ್ರೆಂಡು 70 ರೂಪೀಸ್ ಕೊಟ್ಟಿದ್ದೀರಿ, ಯಾಕೆ ವೇಸ್ಟ್ ಮಾಡೋದು, ನಡಿ ಒಳಗಡೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀರಿ ನಾವು. ಮನೆ ನಿಮಗೂ ತೋರಿಸ್ತೀರಿ ಫುಲ್ ಎಲ್ಲ ವೀಡಿಯೋ. ಇನ್ನೂ ಚಿಕ್ಕ ಚಿಕ್ಕ ಗುಹೆ ಆಗಿದ್ದಾವೆ, ಆ ಕಡೆ ನಾವು ಹೋಗೋಕ್ಕಾಗಲ್ಲ, ಯಾಕಂದರೆ ಬ್ಯಾರಿಕೇಡ್ರ್ ಹಾಕಿದ್ದಾರೆ. ಏನೋ ನಮಗೂ ಗೊತ್ತಿಲ್ಲ. ಆ ಕಡೆ ನೋಡಿ ಬ್ಯಾರಿಕೇಡ್ರ್ ಹಾಕಿದ್ದಾರೆ, ಹೋಗೋಕ್ಕಾಗಲ್ಲ ಆ ಕಡೆ ನಾವು. ಲೈಟಿಂಗು ಆ ಕಡೆ ಇಲ್ಲ, ಅದಕ್ಕೆ ನಾವು ಈ ಕಡೆ ಡೈರೆಕ್ಷನ್ ತೋರಿಸಿದ್ದಾರೆ, ನಾವು ಈ ಕಡೆ ಹೋಗ್ತಾಯಿದ್ದೀರಿ. ಬನ್ನಿ ನಿಮಗೂ ತೋರಿಸ್ತೀನಿ ಇನ್ನು ಮುಂದಕ್ಕೆ. ನಮಗೂ ಭಯ ಆಗ್ತೈತೆ, ಬಟ್ ಯಾರೂ ಇಲ್ಲ, ಆದರೂ ಹೋಗ್ತಾಯಿದ್ದೀರಿ ನಾವು. ಫ್ರೆಂಡ್ಸ್, ಇದು ಟೋಟಲ್ ಇರೋದು 3.2 ಕಿಲೋಮೀಟರು. ನಾವು ಒಳಗಡೆ ಹೋಗೋಕ್ಕಾಗೋದು 1.5 ಕಿಲೋಮೀಟರ್ ಅಷ್ಟೇ. ಯಾಕೆ ಅಂದರೆ ಕ್ಲೀನಿಂಗು ಮತ್ತು ಲೈಟಿಂಗ್ಸು, ಆಕ್ಸಿಜನ್ ಲೆವೆಲೆಲ್ಲ ಕಡಿಮೆ ಐತಂತೆ ಒಳಗಡೆ, ಅದಕ್ಕೆ ಒಳಗಡೆ ಬಿಡೋಲ್ಲ ನಮ್ಮನ್ನು. ಇದು ಆಳ ಇರೋದು 151 ಅಡಿ. ಇಲ್ಲಿ ನೋಡಿ ಎಲ್ಲ ಕಡೆ ಡೈರೆಕ್ಷನ್ಸ್ ಹಾಕಿದ್ದಾರೆ, ಯಾವ ಕಡೆ ಹೋಗಬೇಕು ಏನು ಅಂತ ಹೇಳ್ಬಿಟ್ಟು. ಈ ಡೈರೆಕ್ಷನ್ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ನೋಡಿ ಇಲ್ಲಿ ಒಂದು ಹಾಕಿದ್ದಾರೆ ಬ್ಯಾರಿಕೇಡ್ರು, ಬಟ್ ಈ ಕಡೆ ನಾವು ಹೋಗೋಕ್ಕಾಗಲ್ಲ. ಈ ಕಡೆ ಒಂದು ಚಿಕ್ಕದೊಂದು ರೋಡ್ ಐತೆ, ಬಟ್ ಇನ್ನು ಒಳಗಡೆ ಹೋಗೋಕ್ಕಾಗಲ್ಲ, ಇನ್ನೂ ಬಿಟ್ಟಿಲ್ಲ ನಮ್ಮನ್ನೆಲ್ಲ ಒಳಗಡೆಗೆ. ನೋಡಿ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಆ ಕಡೆ ಹೋಗಂಗಿಲ್ಲ ನಾವು. ಪಕ್ಕದಲ್ಲಿ ಒಂದು ರೋಡ್ ಐತೆ, ಆ ರೋಡಲ್ಲಿ ಹೋಗಬೇಕು. ನೋಡಿ ಈ ಕಡೆ ಹೋಗೋಕ್ಕಾಗಲ್ಲ ನಾವು. ನೋಡಿ ಇಲ್ಲಿ ಡೈರೆಕ್ಷನ್ಸ್ ಹಾಕಿದ್ದಾರೆ, ಮತ್ತು ಇದೇ ಡೈರೆಕ್ಷನ್ ಒಳಗಡೆ ನಾವು ಹಿಂಗೆ ಹೋಗ್ಬೇಕಾಗುತ್ತೆ. ನೋಡಿ ಇದೇ ಇಲ್ಲಿಗೆ ಎಂಡು, ಇಲ್ಲಿಂದ ಮುಂದಕ್ಕೆ ನಾವು ಹೋಗೋಕ್ಕಾಗಲ್ಲ. ಇದೇ ಲಾಸ್ಟ್ ಪಾಯಿಂಟು, ಡೆಡ್ ಎಂಡ್ ಇದೆ.